ಹಾಯ್ ಫ್ರೆಂಡ್ಸ್, ನಾನು ಸೂರ್ಯ. ಇವತ್ತು ನಾವು ಮಾತಾಡಲಿಕ್ಕಿರುವಂತಹದ್ದು ಬಿಳಿ ಕೂದಲು, ವೈಟ್ ಹೇರ್ ಪ್ರಾಬ್ಲಮ್ಸ್, ಇದರ ಬಗ್ಗೆನೇ. ನಮ್ಮಲ್ಲಿ ಜಾಸ್ತಿ ಆದ ಜನರಿಗೆ ಇಂತಹ ಸಿಚುವೇಶನ್ ಬಂದಿರ್ಬೋದು. ಒಂದು ವೇಳೆ ನಿಮಗೂ ಬಂದಿದೆ ಅಂತ ಹೇಳಿ ಇಮ್ಯಾಜಿನ್ ಮಾಡಿ. ನೀವು ಯಾವಾಗಾದ್ರೂ ಫ್ರೆಂಡ್ಸ್ ಜೊತೆನೋ ಇಲ್ಲ ಫ್ಯಾಮಿಲಿ ಜೊತೆನೋ ಹೀಗಿರ್ಬೇಕಾದ್ರೆ ಯಾರಾದ್ರೂ ಒಬ್ರು ನಿಮ್ಮನ್ನ ಕರೆದು ಸಡನ್ ಆಗಿ ಹೇ ಅಲ್ಲಿ ನೋಡಂತೆ ನಿನ್ನ ತಲೆಯಲ್ಲಿ ಒಂದು ಬಿಳಿ ಕೂದಲು ಕಾಣಿಸ್ತಾ ಇದೆ ಅಂತ ಹೇಳುವಂಥ ಆ ಮೂಮೆಂಟ್ ಹೇಗಿರ್ತದೆ, ಅತಿ ಕೆಟ್ಟದಾದೊಂದು ಮೂಮೆಂಟ್ ಆಗಿರ್ತದೆ. ಸೊ ಜಾಸ್ತಿಯಾಗಿ ನಮ್ಮಲ್ಲೆಲ್ಲರೂ ಅನುಭವಿಸಿರ್ತೇವೆ ಅಂತ ಅನ್ಸುತ್ತೆ. ಯಾಕೆ ಚಿಕ್ಕ ವಯಸ್ಸಲ್ಲಿ ಬಿಳಿ ಕೂದಲು ಬರ್ತದೆ, ಅದಕ್ಕೇನಾದರೂ ಸೊಲ್ಯೂಷನ್ಸ್ ಉಂಟಾ, ಅದಕ್ಕೆ ಸೈಂಟಿಫಿಕ್ ರೀಸನ್ ಏನು, ಇದರ ಬಗ್ಗೆನೇ ಈ ವಿಡಿಯೋದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಂಥ ಬೆಲ್ ಬಟನ್ ಕ್ಲಿಕ್ ಮಾಡಿಬಿಡಿ. ಸೊ ಇದಕ್ಕೆಲ್ಲ ಕಾರಣ ಮೆಲಾನಿನ್ ಅಂತ ಹೇಳುವಂಥ ಒಂದು ಪಿಗ್ಮೆಂಟು. ಈ ಪಿಗ್ಮೆಂಟ್ ಬಂದ್ಬಿಟ್ಟು ನಮ್ಮ ಸ್ಕಿನ್ನಲ್ಲೂ ಇರ್ತದೆ ಆ್ಯಂಡ್ ನಮ್ಮ ಹೇರಲ್ಲೂ ಇರ್ತದೆ. ಸ್ಕಿನ್ಗಾಗಿರಲಿ ಇಲ್ಲ ಹೇರ್ಗಾಗಿರಲಿ ಎರಡಕ್ಕೂ ಕಲರ್ ಕೊಡುವಂಥದ್ದಕ್ಕೆ ಕಾರಣ ಈ ಮೆಲಾನಿನ್ ಪಿಗ್ಮೆಂಟೇ. ಮೆಲಾನಿನ್ ಬಂದ್ಬಿಟ್ಟು ಎಲ್ಲಿ ಜಾಸ್ತಿ ಆಗಿರುತ್ತೋ ಅಲ್ಲಿ ಬಂದ್ಬಿಟ್ಟು ಕಪ್ಪು ಕಲರ್ ಜಾಸ್ತಿ ಆಗುತ್ತಾ ಹೋಗುತ್ತೆ, ಎಲ್ಲಿ ಕಮ್ಮಿ ಆಗಿ ಉಂಟೋ ಅಲ್ಲಿ ಬಂದ್ಬಿಟ್ಟು ವೈಟ್ ಕಲರ್ ಕಮ್ಮಿ ಆಗ್ತಾ ಬರುತ್ತೆ. ಒಂದು ವೇಳೆ ನಿಮ್ಮ ಸ್ಕಿನ್ ಬಂದ್ಬಿಟ್ಟು ತುಂಬ ಬ್ಲ್ಯಾಕ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಮೆಲಾನಿನ್ ತುಂಬ ಜಾಸ್ತಿ ಉಂಟು ಅಂತ ಅರ್ಥ. ನಿಮ್ಮ ಸ್ಕಿನ್ ತುಂಬ ವೈಟ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಮೆಲಾನಿನ್ ತುಂಬ ಕಮ್ಮಿ ಉಂಟು ಅಂತ ಅರ್ಥ. ಕೂದಲಲ್ಲೂ ಹಾಗೇನೆ, ಕೂದಲು ಬಂದ್ಬಿಟ್ಟು ತುಂಬ ಬ್ಲ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಮೆಲಾನಿನ್ ತುಂಬ ಜಾಸ್ತಿ ಉಂಟು ಅಂತ ಅರ್ಥ. ಕೂದಲು ತುಂಬ ವೈಟ್ ಇದೆ ಅಂತ ಹೇಳಿದ್ರೆ ಮೆಲಾನಿನ್ ಕಮ್ಮಿ ಆಗ್ತಾ ಉಂಟು ಅಂತ ಅರ್ಥ. ಸೊ ಪ್ರತಿಯೊಂದು ಕೂದಲಿಗೂ ಬೇರ್ ಇರ್ತದೆ ಆ್ಯಂಡ್ ಆ ಬೇರ್ನ ಪಕ್ಕದಲ್ಲಿ ಮೆಲಾನಿನ್ ಅಂತ ಹೇಳುವಂಥ ಪಿಗ್ಮೆಂಟ್ ಇರ್ತದೆ. ಬೇರಿನಿಂದ ಅದಕ್ಕೆ ಕಲರ್ ಕೊಡುವಂಥದ್ದು. ಒಂದು ವೇಳೆ ಆ ಬೇರಿನ ಜಾಗದಲ್ಲಿ ಮೆಲಾನಿನ್ ಪಿಗ್ಮೆಂಟ್ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಆ ಕೂದಲು ಬಂದ್ಬಿಟ್ಟು ಬಿಳಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಆ ಕೂದಲು ಬಂದ್ಬಿಟ್ಟು ನಾರ್ಮಲ್ ಆಗಿ ಬಿಳಿಯಾಗಿನೇ ಇರುವಂತಹದ್ದು. ಆ ಮೆಲಾನಿನ್ ಬಂದ್ಬಿಟ್ಟು ಕಲರ್ ಕೊಡ್ತದೆ, ಕಪ್ಪು ಕಲರ್ ಕೊಡ್ತದೆ. ಸೊ ಅದು ಕಮ್ಮಿ ಆದಾಗ ಕೂದಲು ಬಂದ್ಬಿಟ್ಟು ನ್ಯಾಚುರಲ್ ಕಲರ್ ಆಗಿ ಬಿಳಿ ಆಗ್ತದೆ. ಸೊ ಇದುವೇ ವೈಟ್ ಹೇರ್ ಆಗ್ಲಿಕ್ಕೆ ಕಾರಣ. ಸೊ ವಯಸ್ಸಾದವರಲ್ಲಿ ಬಿಳಿ ಕೂದಲು ಬರುವಂತಹ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಯಾಕೆ ಅಂತ ಕೇಳಿದ್ರೆ ವಯಸ್ಸಾಗ್ತಾ ಹೋದಾಗೆ ನಮಗೆ ಬಂದ್ಬಿಟ್ಟು ಇಮ್ಯುನಿಟಿ ಪವರ್ ಬಂದ್ಬಿಟ್ಟು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದೇಹದಲ್ಲಿ ಬಂದ್ಬಿಟ್ಟು ಸತ್ವಗಳು, ಯಾವುದೇ ಸತ್ವಗಳಾಗಿರಲಿ ಇಲ್ಲ ಧೈರ್ಯ ಆಗಿರಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಕಡಿಮೆ ಆಗ್ತಾ ಹೋಗ್ಬೇಕಾದ್ರೆ ಮೆಲಾನಿನ್ ಕಂಟೆಂಟ್ ಕೂಡ ದೇಹದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಕಡಿಮೆ ಆಗ್ತಾ ಹೋದಾಗೆ ಹಾಗೆಯೇ ಕೂದಲು ಬಿಳಿ ಆಗುವಂತಹ ಪ್ರಾಬ್ಲಮ್ ಬರುವಂಥದ್ದು ವಯಸ್ಸಾದವರಿಗೆ. ಓಕೆ, ಇದು ವಯಸ್ಸಾದವರಿಗೆ ಬರೋದು ಓಕೆ. ಚಿಕ್ಕ ವಯಸ್ಸಲ್ಲೇ ಯಾಕೆ ಬರಬೇಕು? ಅದಕ್ಕೆ 3 ಕಾರಣಗಳಿದೆ. ಸೊ ಆ 3 ಕಾರಣಗಳನ್ನು ಆ್ಯಂಡ್ ಅದಕ್ಕೆ ರೆಮಿಡೀಸ್ನು ನೋಡೋಣವಾ. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಎನ್ವೈರ್ಮೆಂಟ್ನಿಂದ. ಅಂದರೆ ಈಗ ನೀವು ನಿಮ್ಮ ಕೂದಲನ್ನು ಬಂದ್ಬಿಟ್ಟು ತುಂಬ ಹೊರಗಡೆ ಎಕ್ಸ್ಪೋಸ್ ಮಾಡಿದರೆ, ಲೈಕ್ ಈಗ ತುಂಬ ಡಸ್ಟ್ ಪಾರ್ಟಿಕಲ್ಸ್ ಹೊರಗಿದೆ, ತುಂಬ ಪೊಲ್ಯೂಷನ್ ಇದೆ, ತುಂಬ ಹೊಗೆ ಇದೆ, ಕೆಟ್ಟ ಹೊಗೆ ಇದೆ. ಸೊ ಅದಕ್ಕೆಲ್ಲ ನಿಮ್ಮ ಕೂದಲು ಬಂದ್ಬಿಟ್ಟು ತುಂಬ ತಾಗಿದ್ರೆ ವೈಟ್ ಹೇರ್ ಬರುವಂಥ ಚಾನ್ಸಸ್ ಇದೆ. ಆ್ಯಂಡ್ ಮತ್ತು ನೀವು ತುಂಬ ಬಿಸಿಲಲ್ಲಿ ತಿರ್ಗಾಡೋರಾಗಿದ್ದರೆ ಕೂದಲಿಂದ ಬಂದ್ಬಿಟ್ಟು ತುಂಬ ಜಾಸ್ತಿ ಬಿಸಿಲು, ಒಂದು ಲೆವೆಲ್ಗಿಂತ ಜಾಸ್ತಿ ಬಿಸಿಲು ಹೋದರೆ ಹೇರ್ ಬಂದ್ಬಿಟ್ಟು ಮೆಲಾನಿನ್ ಪಿಗ್ಮೆಂಟ್ನ ಲೂಸ್ ಮಾಡುತ್ತೆ. ಸೊ ಅದರಿಂದಲೂ ವೈಟ್ ಆಗುವಂಥ ಚಾನ್ಸಸ್ ಇದೆ. ಸೊ ತುಂಬ ಹೊರಗೆ ಬಿಸಿಲಿಗೆ ಕೂಡ ಹೋಗಬಾರ್ದು. ಆ್ಯಂಡ್ ನೀವು ಬಂದ್ಬಿಟ್ಟು ಕೂದಲನ್ನು ಫ್ರೀ ಆಗಿ ಬಿಟ್ಟು ತುಂಬ ಡ್ರೈವ್ ಮಾಡೋರಾಗಿದ್ದರೆ ಸೊ ಆಗ ಕೂಡ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಬಂದ್ಬಿಟ್ಟು ಹಾರಾಡ್ತಿರ್ತದೆ, ಕೂದಲಲ್ಲಿ ಬಂದ್ಬಿಟ್ಟು ಸೇರ್ಕೊಳ್ಳೋಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಲ್ವಾ. ಸೊ ಅದರಿಂದಲೂ ವೈಟ್ ಹೇರ್ ಬರುವಂಥ ಚಾನ್ಸಸ್ ಇದೆ. ಸೊ ಆದಷ್ಟು ಕೂದಲನ್ನು ಬಂದ್ಬಿಟ್ಟು ಹೊರಗಡೆ ಎಕ್ಸ್ಪೋಸ್ ಮಾಡುವಂಥದ್ದನ್ನು ಕಡಿಮೆ ಮಾಡಬೇಕು. ಮಾಸ್ಕ್, ಸ್ಕಾರ್ಫ್ ಇಲ್ಲ ಕ್ಯಾಪ್ ಇಂಥದ್ದೇನಾದರೂ ಇದೆಯಲ್ಲ, ಸೊ ಹಾಗೆ ಹಾಕ್ಕೊಂಡು ಬಿಸಿಲಿಗೆ ಹೋಗೋದಾದ್ರೂ ಇಲ್ಲ ಡ್ರೈವಿಂಗ್ ಮಾಡುವಾಗಲೂ ಹಾಕ್ಕೊಂಡ್ರೆ ನಿಮ್ಮ ಕೂದಲನ್ನು ಬಂದ್ಬಿಟ್ಟು ಸೇಫ್ಟಿಯಾಗಿ ಇಟ್ಕೊಳ್ಲಿಕ್ಕಾಗತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಆದ ವಿಷಯ ಅಂತ ಹೇಳಿದ್ರೆ ನಿದ್ದೆ ಮಲಗಬೇಕು, ಕರೆಕ್ಟಾಗಿ ನಿದ್ದೆ ಮಲಗಬೇಕು. ಒಂದು ಮನುಷ್ಯನಿಗೆ ಬಂದ್ಬಿಟ್ಟು 7 ರಿಂದ 8 ಗಂಟೆ ನಿದ್ದೆ ಬೇಕೇ ಬೇಕು. ಆ ಟೈಮ್ನ ನೀವು ಬಂದ್ಬಿಟ್ಟು ಬೇರೆ ಏನಾದಕ್ಕಾದ್ರೂ ಖರ್ಚು ಮಾಡಿದ್ರೆ ನಿಮ್ಮ ಕೂದಲು ಬಂದ್ಬಿಟ್ಟು ವೈಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಸ್ಟ್ರೆಸ್ಸು. ಸೊ ಯಾವಾಗ ನೋಡಿದ್ರು ಟೆನ್ಷನ್ ಅಂತ ಹೇಳಿ ಇದ್ದ ಟೆನ್ಷನ್ನನ್ನೆಲ್ಲ ನಿಮ್ಮ ತಲೆಗೆ ಹಾಕ್ಕೊಂಡಿದ್ರೆ ಮತ್ತೆ ಕೂದಲಿಗೆ ಬೇಕಾದಂತಹ ಒಂದು ರಿಲ್ಯಾಕ್ಸೇಷನ್ ಹೇಗೆ ಸಿಗ್ತದೆ? ಸೊ ತಲೆಯಲ್ಲಿ ತಾನೇ ಕೂದಲಿರೋದು. ಸೊ ತಲೆಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಬೇಕು. ಸೊ ಒಂದು ಕಾಮಾದ ಕೂಲಾದ ಒಂದು ಪ್ಲೇಸಿಗೆ ಯಾವಾಗಾದ್ರೂ ಹೋಗಿ, ಯಾವಾಗಾದ್ರೂ ಬೆಳಿಗ್ಗೆ ಬೇಗ ಎದ್ದು ಸನ್ರೈಸ್ ಆಗುವಂಥದ್ದನ್ನು ನೋಡಿದ್ದೀರಾ? ಎಷ್ಟು ಬ್ಯೂಟಿಫುಲ್ ಆಗಿರ್ತದೆ. ಬೀಚ್ ಸೈಡಿಗೆ ಹೋಗಿ ನಿಂತು ಸನ್ಸೆಟ್ ಆಗುವಂಥದ್ದನ್ನು ನೋಡಿದ್ದೀರಾ? ಯಾರೂ ಇಲ್ಲದ ರೋಡ್ನಲ್ಲಿ ಪಕ್ಷಿಗಳ ಚಿಲಿಪಿಲಿ ಸೌಂಡಲ್ಲಿ ಬಟರ್ಫ್ಲೈಸ್ನ ನೋಡ್ಕೋತಾ ನಡೆದಿದ್ದೀರಾ? ಇಲ್ಲ ಮರಗಳು ತಾಕ್ಕೋತಾ ಗಾಳಿ ಬೀಸ್ತದಲ್ವಾ, ಸೊ ಆ ಗಾಳಿನ ಒಮ್ಮೆ ಫೀಲ್ ಮಾಡಿದ್ದೀರಾ ನೀವು? ಸೊ ಇಂಥದ್ದೆಲ್ಲ ಮಾಡಿದರೆ ನಿಮ್ಮ ಲೈಫಲ್ಲಿ ಖಂಡಿತವಾಗಿಯೂ ಟೆನ್ಷನ್ನು, ಸ್ಟ್ರೆಸ್ಸು ಇಂಥದ್ದೆಲ್ಲ ಇರಲಿಕ್ಕೇ ಇಲ್ಲ. ಆದಷ್ಟು ನಿಮ್ಮ ಈ ಮೂಮೆಂಟ್ನ ಬಂದ್ಬಿಟ್ಟು ಎಂಜಾಯ್ ಮಾಡಿ. ಯಾವಾಗ ನೋಡು ಟೆನ್ಷನಲ್ಲಿ ಕಳೀತಾ ಇದ್ರೆ, ನಾವು ಹೇಗೂ ಟೆನ್ಷನ್ ಮಾಡ್ಕೋತಾ ಇದ್ರೆ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತದಾ? ಇಲ್ವೇ ಇಲ್ಲ. ಟೆನ್ಷನ್ ಮಾಡಿದ್ರು ನಾವು ಪ್ರಾಬ್ಲಮ್ನ ಫೇಸ್ ಮಾಡಲೇಬೇಕು. ಮತ್ತು ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಸೊ ಆದಷ್ಟು ರಿಲ್ಯಾಕ್ಸ್ ಆಗಿ ಈ ಮೂಮೆಂಟ್ನ ಎಂಜಾಯ್ ಮಾಡಿ. ಸೊ ಇದರಿಂದಾಗಿ ನಿಮ್ಮ ಟೆನ್ಷನ್ ಕಡಿಮೆ ಆಗ್ತದೆ ಆ್ಯಂಡ್ ನಿಮ್ಮ ಕೂದಲು ಬಂದ್ಬಿಟ್ಟು ವೈಟ್ ಆಗುವಂಥ ಪ್ರಾಬ್ಲಮ್ಸು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ರೀಸನ್ ಬಂದ್ಬಿಟ್ಟು ನ್ಯೂಟ್ರಿಷನ್. ನಮ್ಮ ಕೂದಲಿಗೆ ಕೆಲವೊಂದು ಸತ್ವಗಳು ತುಂಬ ಇಂಪಾರ್ಟೆಂಟ್ ಆಗಿ ಬೇಕು ಅದು ಬೆಳೀಲಿಕ್ಕೆ. ಆ ಸತ್ವಗಳನ್ನೇ ಕೊಡೋದಿದ್ರೆ ಅದು ಹೇಗಾದರೂ ಚೆನ್ನಾಗಿ ಬೆಳೀತದೆ. ಸೊ ಆ ಸತ್ವಗಳನ್ನು ಕೊಡಬೇಕು. ಕೂದಲು ಬಂದ್ಬಿಟ್ಟು ಮೇನ್ ಆಗಿ ಬೇಸ್ ಆಗಿ ಏನಿಂದ ಮಾಡಲ್ಪಡ್ತದೆ ಅಂತ ಹೇಳಿದ್ರೆ ಪ್ರೋಟೀನ್ಸಿಂದ. ಸೊ ಪ್ರೋಟೀನ್ ಯಾವಾಗ ಕಡಿಮೆ ಆಗುತ್ತೋ ಆವಾಗ ಕೂದಲು ನಿಮ್ಮದು ಚೆನ್ನಾಗಿಯೇ ಇರಲಿಕ್ಕಿಲ್ಲ. ಸೊ ಪ್ರೋಟೀನ್ಸ್ನ ಆದಷ್ಟು ಜಾಸ್ತಿಯಾಗಿ ತಗೊಳ್ಳಿಕ್ಕೆ ಟ್ರೈ ಮಾಡಿ. ಪ್ರೋಟೀನ್ಸ್ ಯಾವುದಲ್ಲಿ ಉಂಟು ಅಂತ ಕೇಳಿದ್ರೆ ಹಾಲು ಆ್ಯಂಡ್ ಹಾಲಿಗೆ ರಿಲೇಟ್ ಆದ ಯಾವುದೇ ಒಂದು ವಿಷಯ ಆಗಿರಲಿ,
ಎಗ್. ಸೊ ಇಂಥ ವಿಷಯಗಳಲ್ಲಿ ಪ್ರೋಟೀನ್ಸ್ ತುಂಬಾ ಜಾಸ್ತಿ ಇದೆ. ಸೊ ಆದಷ್ಟು ಇದನ್ನ ತಿನ್ನುವಂಥದ್ದನ್ನ ಜಾಸ್ತಿ ಮಾಡಿ. ಒಂದು ಮನುಷ್ಯನಿಗೆ ಬಂದ್ಬಿಟ್ಟು ಅವನ ವೆಯ್ಟ್ ಎಷ್ಟುಂಟು ಅಷ್ಟು ಗ್ರಾಮ್ ಅವ್ನು ಪ್ರೋಟೀನ್ಸ್ ತಿನ್ನಲೇಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನೀವು 40 kgs ಇದ್ದೀರಾ ಅಂತ ಹೇಳಿದ್ರೆ ನೀವು 40 grams ಪ್ರೋಟೀನ್ಸ್ನ ಡೈಲಿ ತಿನ್ನಲೇಬೇಕು. ಸೊ ಇದುವೇ ಪ್ರೊಪೋರ್ಷನು. ಇಷ್ಟು ಪ್ರೊಪೋರ್ಷನಲ್ಲಿ ನೀವು ಡೈಲಿ ಪ್ರೋಟೀನ್ಸ್ ತಿಂತಾ ಇದ್ರೆ ನಿಮಗೆ ಬಂದ್ಬಿಟ್ಟು ನಿಮ್ಮ ಡಯಟ್ ಬ್ಯಾಲೆನ್ಸ್ಡ್ ಆಗಿರ್ತದೆ. ಸೊ ನಿಮ್ಮ ಪ್ರೋಟೀನ್ ಕಮ್ಮಿ ಅಂತ ಹೇಳುವಂಥದ್ದು ಆಗ್ಲಿಕ್ಕಿಲ್ಲ, ಅದರಿಂದ ಕೂದಲ್ ಪ್ರಾಬ್ಲಮು ಬರ್ಲಿಕ್ಕಿಲ್ಲ. ಇನ್ನು ಎಕ್ಸ್ಟ್ರಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಲೈಕ್ ಜಿಂಕ್, ಕಾಪರ್, ಐರನ್, ಕ್ಯಾಲ್ಶಿಯಮ್, ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿ ಹ್ಯಾರಿಗೆ ಬೇಕಾದಂತಹದ್ದು. ಸೊ ಇದಿರುವಂತಹ ಜಾಸ್ತಿ ಫುಡ್ನ ಟ್ರೈ ಮಾಡಿ. ಆ್ಯಂಡ್ ಆಲ್ಸೋ ವಿಟಮಿನ್ಸ್ ಲೈಕ್ ವಿಟಮಿನ್ ಡಿ, ವಿಟಮಿನ್ B12 ಇದು ತುಂಬ ಇಂಪಾರ್ಟೆಂಟೇ ಹ್ಯಾರಿಗೆ. ಇಂತಹ ಸತ್ವಗಳೆಲ್ಲ ಜಾಸ್ತಿ ಇರುವಂತಹ ಫುಡ್ನ ಆದಷ್ಟು ತಿನ್ನಲಿಕ್ಕೆ ಟ್ರೈ ಮಾಡಿದರೆ ನಿಮಗೆ ನ್ಯೂಟ್ರಿಷನ್ನಿಂದ ಒಂದು ವೇಳೆ ನಿಮ್ಮ ಕೂದಲು ಬಂದುಬಿಟ್ಟು ಬಿಳಿ ಆಗ್ತಿದೆ ಅಂತ ಹೇಳಿದರೆ ಆ ಪ್ರಾಬ್ಲಮ್ನ ಖಂಡಿತವಾಗಿಯೂ ಸಾಲ್ವ್ ಮಾಡ್ಬೋದು. ಆ್ಯಂಡ್ ಈಗದ ಜನ್ರೇಷನ್ನ ದೊಡ್ಡ ಪ್ರಾಬ್ಲಮ್, ತಲೆಗೆ ಎಣ್ಣೆ ಹಾಕೋದೇ ಇಲ್ಲ. ತಲೆಗೆ ಎಣ್ಣೆ ಹಾಕದೇ ಇದ್ದರೆ ಅದರಿಂದ ಕೂಡ ಕೂದಲು ವೈಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ತಲೆಗೆ ಆದಷ್ಟು ಎಣ್ಣೆ ಹಾಕಲಿಕ್ಕೆ ಟ್ರೈ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ, ತಲೆಗೆ ಎಣ್ಣೆ ಹಾಕ್ತಾ ಇದ್ರೆ ತಲೆಯಲ್ಲಿ ಬಂದುಬಿಟ್ಟು ಮಾಯ್ಶ್ಚರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ಮಾಯ್ಶ್ಚರ್ ಕಂಟೆಂಟ್ ಜಾಸ್ತಿ ಇದ್ರೇ ವೈಟ್ ಹೇರ್ ಬರುವಂಥ ಪ್ರಾಬ್ಲಮ್ ಬಂದುಬಿಟ್ಟು ಕಮ್ಮಿ ಇರುತ್ತೆ. ಯಾಕಂತ ಹೇಳಿದ್ರೆ ಮಾಯ್ಶ್ಚರ್ ಕಂಟೆಂಟ್ ಇದ್ದರೆ ಅದು ಬಂದುಬಿಟ್ಟು ಮೆಲಾನಿನ್ನ ಇನ್ಕ್ರೀಸ್ ಮಾಡುತ್ತೆ, ಜಾಸ್ತಿ ಮಾಡಿಸುತ್ತೆ. ಸೊ ಆಗ ಬಂದುಬಿಟ್ಟು ವೈಟ್ ಹೇರ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಆ್ಯಂಡ್ ಯಾವಾಗಲೂ ತಲೆಗೆ ಮಸಾಜ್ ಕೊಡಿ, ವೀಕ್ಲಿ 2 ಆದರೂ ಚೆನ್ನಾಗಿ ಮಸಾಜ್ ಕೊಡಿ. ಮಸಾಜ್ ಕೊಡ್ತಾ ಇದ್ರೆ ಬಂದ್ಬಿಟ್ಟು ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿದ್ರೆ ಅದರಿಂದ ಕೂಡ ಮೆಲಾನಿನ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ವೈಟ್ ಹೇರ್ ಬರುವಂಥದ್ದು ಕಡಿಮೆ ಆಗುತ್ತೆ. ಸೊ ಇದು ಸೆಕೆಂಡ್ ರೀಸನ್ನಿಂದಾಗಿ. ನೆಕ್ಸ್ಟ್ ಥರ್ಡ್ ರೀಸನ್ ಬಂದ್ಬಿಟ್ಟು ಜೆನೆಟಿಕ್ಸ್. ನಿಮ್ಮ ತಂದೆ ಇಲ್ಲ ತಾಯಿ, ಅಜ್ಜಿ, ತಾತ ಯಾರಿಗಾದ್ರೂ ಒಬ್ರಿಗೆ ಇದ್ರೆ ಕೂಡ ಅವ್ರ ಅಜ್ಜಿ ನಿಮಗೆ ಬಂದಿದ್ರೆ ಖಂಡಿತವಾಗಿಯೂ ನಿಮಗೂ ವೈಟ್ ಹೇರ್ ಬರುವಂತಹ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಆ್ಯಂಡ್ ಇಂಥ ಪ್ರಾಬ್ಲಮಿಗೆ ಏನು ಮಾಡೋದು, ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇದಕ್ಕೆ ಸೊಲ್ಯೂಷನ್ ಇಲ್ಲವೇ ಇಲ್ಲ. ಇದನ್ನು ನೀವು ಅನುಭವಿಸಲೇಬೇಕು. ಇದರಲ್ಲಿ ಯಾವುದೇ ಒಂದು ಸೊಲ್ಯೂಷನ್ ಇಲ್ಲ, ರೆಮಿಡೀಸ್ ಮಾಡಿ ಇದನ್ನು ಸಾಲ್ವ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ಇಂತಹವರಿಗಿರುವಂತಹ ಒಂದೇ ಸೊಲ್ಯೂಷನ್ ಅಂತ ಹೇಳಿದರೆ ಹೇರ್ ಡೈ ಮಾತ್ರ. ಬಟ್ ಹೇರ್ ಡೈ ಹಾಕಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಅದರಿಂದ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ ಹೊರತು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಅದನ್ನ ನೀವು ಒಮ್ಮೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮ್ಮ ಲೈಫ್ ಲಾಂಗ್ ನೀವು ಹಾಕ್ತಾನೆ ಇರಬೇಕಾಗತ್ತೆ. ಅದು ಮಾತ್ರ ಅಲ್ಲದೆ ಹೇರ್ ಡೈಯಲ್ಲಿ ಬಂದುಬಿಟ್ಟು ಅಮೋನಿಯಾ ಅಂತ ಹೇಳುವಂಥ ಒಂದು ಕಂಟೆಂಟ್ನ ಹಾಕ್ತಾರೆ. ಅಮೋನಿಯಾ ಬಂದುಬಿಟ್ಟು ನಮ್ಮ ದೇಹಕ್ಕೆ ತುಂಬ ತುಂಬ ಹಾನಿಕಾರವಾದಂಥ ಒಂದು ವಿಷಯ. ಯಾಕೆ ಅಂತ ಹೇಳಿದರೆ ಅಮೋನಿಯಾ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ಬಂದುಬಿಟ್ಟು ಅದು ನಮ್ಮ ಜೀವಕೋಶಗಳನ್ನೆಲ್ಲ ಸಾಯಿಸ್ತದೆ. ಸೊ ಜೀವಕೋಶಗಳೆಲ್ಲ ಸತ್ತರೆ ಏನಾಗ್ಬೋದು, ನಮ್ಮ ದೇಹ ಒಂದು ಬಿಲ್ಡ್ ಆದದೇ ಜೀವಕೋಶಗಳಿಂದ. ಸೊ ಅದು ತುಂಬ ಇಂಪಾರ್ಟೆಂಟ್. ಸೊ ಇದು ಒಂದು ವೇಳೆ ಜಾಸ್ತಿಯಾಗಿ ಲೀಡ್ ಆಗ್ತಾ ಹೋದರೆ ಡೆತ್ತಲ್ಲಿ ಕೂಡ ಲೀಡ್ ಆಗ್ಬೋದು ಅಂತ ಹೇಳಿ ಡಾಕ್ಟರ್ಸ್ ಹೇಳ್ತಾರೆ. ಈಗ ನೀವು ಅಡ್ವರ್ಟೈಸ್ಮೆಂಟ್ಸಲ್ಲೆಲ್ಲ ನೋಡ್ಬೋದು, ಅಮೋನಿಯಾ ಇಲ್ಲದಂತಹ, ಅಮೋನಿಯಾ ಫ್ರೀ, ಸೈಡ್ ಎಫೆಕ್ಟ್ಸ್ ಇಲ್ಲದಂತಹ ಹೇರ್ ಡೈಗಳು ಅಂತೆಲ್ಲ ಹೇಳ್ತಾರೆ. ಬಟ್ ಹೇಳೋದು ಮಾತ್ರ ಅಮೋನಿಯಾ ಇಲ್ಲದೆ ಹೇರ್ ಡೈನ ಮಾಡೋದೇ ಇಲ್ಲ. ಅಮೋನಿಯಾ ಫ್ರೀ ಅಂತ ಹೇಳ್ತಾರಲ್ವಾ, ಅಮೋನಿಯಾ ಹಾಕಲಿಲ್ಲ ಅಂತ ಹೇಳ್ತಾರಲ್ವಾ, ಅದರಲ್ಲಿ ಹಾಕದೇ ಇರೋದಿಲ್ಲ. ಅದರಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹಾಕ್ತಾರೆ, ಯಾವಾಗಲೂ ತುಂಬ ಹಾಕ್ತಾರಲ್ವ. ಸೊ ಅದಲ್ಲದೆ ಸ್ವಲ್ಪ ಹಾಕ್ತಾರೆ. ಸ್ವಲ್ಪ ಹಾಕಿದ್ರು ತುಂಬ ಹಾಕಿದ್ರು ವಿಷನೇ ತಾನೆ. ಸೊ ಅಮೋನಿಯಾ ಹಾಕದೆ ಹೇರ್ ಡೈನ ಮಾಡೋಕ್ಕೆ ಆಗಲ್ಲ. ಅಮೋನಿಯಾ ಹಾಕಿದ್ರೇ ಹೇರ್ ಡೈಗೆ ಬಂದ್ಬಿಟ್ಟು ಇನ್ಸ್ಟೆಂಟ್ ಆಗಿ ಕಲರ್ ಬರುವಂಥದ್ದು, ನಮ್ಮ ಕೂದಲಿಗೆ ಕಲರ್ ಬರುವಂಥದ್ದು. ಸೊ ಆದಷ್ಟು ಹೇರ್ ಡೈಸ್ನ ಅವಾಯ್ಡ್ ಮಾಡಿ, ಯೂಸ್ ಮಾಡಲಿಕ್ಕೆ ಹೋಗಲೇಬೇಡಿ. ಡಾಕ್ಟರ್ಸ್ನ ಸಜೆಷನ್ ತಗೊಂಡು ಯೂಸ್ ಮಾಡಿ. ನಾನೇನು ಡಾಕ್ಟರ್ ಅಲ್ಲ, ನಾನು ಹೇಳೋಕ್ಕಾಗಲ್ಲ ಹೇಗೆ ಯೂಸ್ ಮಾಡಿ ಅಂತ ಹೇಳಿ. ಸೊ ಅದರಲ್ಲಿ ಕೂಡ ಬರ್ದಿರ್ತದೆ ನೀವು ಹೇಗೆ ಯೂಸ್ ಮಾಡಬೇಕು ಅಂತ. ಬಟ್ ಅದು ಡಾಕ್ಟರ್ಸ್ನ ಸಜೆಷನ್ ಕೇಳ್ಕೊಂಡು ಬರೆಯುವಂಥದ್ದಲ್ಲ. ಸೊ ಅವರಿಗೆ ಹೇಗೆ ಅನುಕೂಲ ಆಗ್ತದೋ ಹಾಗೆ ಬರೆಯುವಂಥದ್ದು. ಸೊ ನೀವು ಆದಷ್ಟು ನಿಮ್ಮ ಒಂದು ಡಾಕ್ಟರ್ಸ್ ಇದ್ರೆ ಅವ್ರ ಹತ್ರ ಸಜೆಷನ್ಸ್ ತಗೊಂಡು ಅದನ್ನು ಹಾಕುವಂಥದ್ದು ಬೆಟರ್ ಅಂತ ಹೇಳಿ ನನಗೆ ಅನ್ಸುತ್ತೆ. ಫೈನಲಿ ಫಸ್ಟ್ ಇದು 2 ಪ್ರಾಬ್ಲಮ್ಗೆ ಬಂದ್ಬಿಟ್ಟು ನಾನು ಸೊಲ್ಯೂಷನ್ ಆಗಲೇ ಹೇಳಿದ್ದೀನಿ. ಜೆನೆಟಿಕ್ಸ್ಗೆ ಬಂದ್ಬಿಟ್ಟು ಯಾವುದೇ ರೀತಿಯ ಸೊಲ್ಯೂಷನ್ ಇಲ್ಲ. ಇದಕ್ಕೆ ಯಾವುದೇ ರೀತಿಯ ಸೊಲ್ಯೂಷನ್ ಇಲ್ಲದಿದ್ದರೆ ನಾವೆಲ್ಲ ಏನು ಮಾಡೋದು ಅಂತ ಹೇಳಿ ನೀವು ಒಂದು ವೇಳೆ ಕೇಳೋದಾಗಿದ್ದರೆ ನಾನು ಹೇಳ್ತೀನಿ, ಬಿಳಿ ಕೂದಲಿದ್ರೆ ಈಗ ದೊಡ್ಡದೇನೋ ಪ್ರಾಬ್ಲಮ್ ಇದೆ. ಈ ಸೊಸೈಟಿ ಏನಾದರೂ ಒಂದು ಹೇಳ್ತಾನೆ ಇರುತ್ತೆ. ನೀವು ಒಳ್ಳೇದು ಮಾಡಿದ್ರು ಹೇಳ್ತಾ ಇರುತ್ತೆ, ಕೆಟ್ಟದ್ದು ಮಾಡಿದ್ರು ಹೇಳ್ತಾ ಇರುತ್ತೆ, ಚೆನ್ನಾಗಿದ್ರು ಹೇಳ್ತಾ ಇರುತ್ತೆ, ಚೆನ್ನಾಗಿಲ್ಲದಿದ್ರು ಹೇಳ್ತಾ ಇರುತ್ತೆ. ಸೊ ಯಾರಿಗೋ ಒಬ್ರಿಗೋಸ್ಕರ ಇದ್ರಿ ನೀವು ನಿಮ್ಮ ಐಡೆಂಟಿಟಿನ ಯಾಕಕ್ಕೋಸ್ಕರ ಕೆಡಿಸ್ಕೋತೀರಾ? ಆಬ್ವಿಯಸ್ಲಿ ಈಗ ನನಗೂ ಉಂಟು, ನನ್ನ ತಂದೆಗೂ ತಾಯಿಗೂ ಉಂಟು, ನನಗೂ ಉಂಟು ಬಂದಿದೆ. ಸೊ ಇದೇನು ಮಾಡೋಕ್ಕಾಗಲ್ಲ. ನನಗೂ ನನ್ನ ಫ್ರೆಂಡ್ಸ್ ಯಾವಾಗಲೂ ಹೇಳಿದ್ದಾರೆ, ಹೇ ಸೂರ್ಯ ಒಂದು ಸೆಕೆಂಡ್ ಅಲ್ಲೇ ನಿಲ್ಲು, ಅಲ್ಲಿ ನೋಡಂತೆ ನಿನ್ನ ತಲೆಯಲ್ಲಿ ಒಂದು ವೈಟ್ ಹೇರ್ ಕಾಣ್ತಿದೆ ಅಲ್ವಾ ಅಂತೇಳಿ ಎಷ್ಟೋ ಸಲ ಹೇಳಿದ್ದಾರೆ. ನಾನು ಅವಾಗ ಎಂತ ಹೇಳ್ತೀನಿ, ಹೌದು ವೈಟ್ ಹೇರ್ ಕಾಣ್ತಿದೆ, ಏನು ಮಾಡೋದು, ವಯಸ್ಸಾಯ್ತಲ್ವಾ, 20 ವಯಸ್ಸಾಯ್ತಲ್ವಾ ಅಂತೇಳಿ ಹೇಳ್ತೀನಿ. ಸೊ ನೀವು ಯಾವ ವಿಷಯವನ್ನು ಹೇಗೆ ತೆಕೋತೀರಾ ಅಂತ ಹೇಳೋದ್ರ ಮೇಲೆ ಈ ಸೊಸೈಟಿ ನೋಟ ಅಂತ ಹೇಳುವಂಥದ್ದು ಡಿಫ್ರೆಂಟ್ ಆಗಿರುತ್ತೆ. ನೀವು ಕಾಣ್ತದೆ ಅಂತ ಹೇಳಿದ ತಕ್ಷಣ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಸೊಸೈಟಿ ಬಂದ್ಬಿಟ್ಟು ನಿಮ್ಗೆ ಏನು ಹೇಳುತ್ತೆ, ಇನ್ನೂ ಜಾಸ್ತಿಯಾಗಿ ನಿಮ್ಮನ್ನು ಕೂಗಿಸುತ್ತೆ. ನೀವು ಹೌದು ಕಾಣ್ತದೆ ಅದಕ್ಕೆ ಏನಂತೆ ಸ್ಟೈಲು ಬಿಡು ಅಂತ ಹೇಳಿ ಏನಾದರೂ ಕ್ಯಾಶುವಲ್ ಆಗಿ ತಗೊಳ್ಳುವಂಥದ್ದಾಗಿದೆ. ಅದಕ್ಕೆ ಮತ್ತೆ ನಿಮ್ಮನ್ನು ಏನು ಹೇಳಲಿಕ್ಕೆ ಸಾಧ್ಯ? ಸೊ ನಿಮ್ಮ ಕಣ್ಣೋಟದಲ್ಲೇ ಇರುವಂಥದ್ದು ಎಲ್ಲ ವಿಷಯವು. ಈ
ಬೇರೆಯವರನ್ನೆಲ್ಲ ಬಿಟ್ಬಿಡಿ. ನೀವು ಯಾವ ವಿಷಯವನ್ನ ಹೇಗೆ ನೋಡ್ತೀರಾ, ನೀವು ಹೇಗಿರ್ಬೇಕು ಅಂತ ನೆನೆಸ್ತೀರಾ, ಅದನ್ನ ಮಾತ್ರ ಯೋಚಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಸೊ ಇದಿಷ್ಟು ವೈಟ್ ಹೇರ್ ಪ್ರಾಬ್ಲಮ್ನ ಬಗೆಗಿರುವಂತಹ ವಿಷಯಗಳು. ನಿಮ್ಗೆ ಈ ವಿಷಯ ಏನು ಅನ್ಸಿತ್ತು ಅಂತ ಹೇಳಿ ಖಂಡಿತವಾಗಿಯೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ವೈಟ್ ಹೇರ್ ಪ್ರಾಬ್ಲಮ್ನಿಂದ ಸಫರ್ ಮಾಡ್ತಾ ಇದ್ದರೆ ಅವರಿಗೆ ಖಂಡಿತವಾಗಿ ಇದನ್ನು ಶೇರ್ ಮಾಡಿ. ನೀವು ನನ್ನ ಬೇರೆ ಎಲ್ಲ ವೀಡಿಯೋಸು ನೋಡಬೇಕು ಅಂತ ಹೇಳಿದ್ರೆ ಕೆಳಗೆ ಚಿಕ್ಕದಾಗಿ ಒಂದು ರೌಂಡಲ್ಲಿ ನನ್ನ ಫೋಟೋ ಕಾಣ್ತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದರೆ ನನ್ನ ಚಾನಲ್ಗೆ ಹೋಗ್ಬೋದು. ನನ್ನ ಬೇರೆ ಎಲ್ಲ ವೀಡಿಯೋಗಳನ್ನು ನೀವು ಅಲ್ಲಿ ನೋಡ್ಬೋದು. ಇಷ್ಟ ಆದರೆ ಖಂಡಿತವಾಗಿ ಚಾನಲ್ಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಒಂದು ಬೆಲ್ಲು ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ರೆ ನಾನು ನೆಕ್ಸ್ಟ್ ಯಾವಾಗೆಲ್ಲ ವಿಡಿಯೋ ಹಾಕ್ತೀನೋ ಅವಾಗೆಲ್ಲ ನಿಮ್ಮ ಫೋನ್ ನಿಮಗೆ ನೋಟಿಫಿಕೇಶನ್ನಲ್ಲಿ ಹೇಳುತ್ತೆ. ಸೊ ದಿಸ್ ಇಸ್ ಸೂರ್ಯ ಸೈನಿಂಗ್ ಆಫ್. ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.